ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಹೊಸ ತೊಗೊಂಡು ಬಂದೀನಿ ಅಂತಂದ್ರೆ ಒಂದು ಡ್ರಿಂಕ್ಸನ್ನು ತೊಗೊಂಡು ಬಂದೀನಿ. ಅದು ಯಾವುದಂತಂದ್ರೆ ಸಬ್ಬಕ್ಕಿ ಡ್ರಿಂಕ್ಸ್ ಅಂತ ಹೇಳಿ. ಸಬ್ಬಕ್ಕಿ ಅಂತಂದ್ರೆ ಉತ್ತರ ಕರ್ನಾಟಕದೊಳಗೆ ಸಾಬುದಾನಿ ಅಂತಲೂ ಕರೀತಾರೆ. ಸಬ್ಬಕ್ಕಿ ಡ್ರಿಂಕ್ ಮಿಕ್ಸ್ ಅಂತ ಹೇಳಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ಈಗ ನೋಡ್ತಾ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ಸಬ್ಬಕ್ಕಿನ ಯಾವಾಗ ಯೂಸ್ ಮಾಡ್ತಾರೆ ಅಂತಂದ್ರೆ ಜ್ವರ ಬಂದಾಗ, ಚಿಕ್ಕ ಮಕ್ಳಿಗೆ ಜ್ವರ ಬಂದಾಗ ಕೂಡ ಸಬ್ಬಕ್ಕಿನ ನೆನೆಸಾಕಿ ಅದ್ರದ್ದು ಗಂಜಿ ಕೂಡ ಮಾಡಿ ಕುಡಿಸ್ತಾರೆ. ಅದು ಬೇಗ ಆರಾಮಾಗುತ್ತೆ. ಸೊ ಈ ಡ್ರಿಂಕ್ಸನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಹೊರಗಡೆ ಆ ಜ್ಯೂಸು ಈ ಜ್ಯೂಸು ಕುಡಿಯೋ ಬದಲು ನೀವು ಮನೆಯೊಳಗೆ ಮಾಡ್ಕೊಂಡು ಕುಡಿಬಹುದು. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡ್ರಿ, ಇದು ಸ್ಟ್ರಾಬೆರಿ ಜೆಲ್ಲಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. 1 hour 2 hour ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ನೆನೆಸಿರುವಂಥ ಸಬ್ಜಾ ಸೀಡ್ಸ್ ಕೂಡ ನಾನು ಇಲ್ಲಿ ಇದಕ್ಕೆ ಬಳಸ್ತಾ ಇದ್ದೀನಿ. ಮತ್ತು ಮೇನ್ ಸಬ್ಬಕ್ಕಿನ ಯೂಸ್ ಮಾಡ್ಕೊಳತ್ತೀನಿ. ನೋಡ್ರಿ, ಇದು ಉತ್ತರ ಕರ್ನಾಟಕದೊಳಗೆ ಸಾಬುದಾನಿ ಅಂತಾರೆ. ಮತ್ತು ಕ್ಲಸ್ಟರ್ಡ್ ಪೌಡರನ್ನು ನಾನು ಯೂಸ್ ಮಾಡ್ಕೊಳತ್ತೀನಿ. ಇಲ್ಲೇ ನಾನು ಫಸ್ಟ್ ರಾ ಹಾಲ್ ತೊಗೊಂಡು ಇದಕ್ಕೆ ಕ್ಲಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೊಂಡೀನಿ. ಯಾಕಂತಂದ್ರೆ ಇದಕ್ಕೆ ಸ್ವಲ್ಪ ಗಟ್ಟಿ ಬೇಕು. ಸೊ ಅದಕ್ಕೋಸ್ಕರ ನಾನು ಕ್ಲಸ್ಟರ್ ಪೌಡರ್ನ ಜಾಸ್ತಿ ಸ್ವಲ್ಪ ಯೂಸ್ ಮಾಡ್ಕೊಂಡೀನಿ. ಇವಾಗ ಹಸಿ ಹಾಲನ್ನು ತೊಗೊಂಡು ನಾನು ಬಿಸಿ ಮಾಡ್ಕೊಳತ್ತೇನೆ. ನೋಡ್ರಿ, ಇದು ಬಿಸಿ ಆದಮೇಲೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಕ್ಲಸ್ಟರ್ ಪೌಡರ್ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಇದಕ್ಕೆ ಸೇರಿಸ್ತೀನಿ. ಇದನ್ನು ಸ್ಪೂನಿಂದ ನಾವು ಕಂಟಿನ್ಯೂ ಆಗಿ ಕಲಿಸ್ತಾನೆ ಇರಬೇಕು. ಮತ್ತು ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಲ್ ಆಗಕ್ಕೆ ಬಿಡಬೇಕು. ನಾ ಈಗ ಒಂದು ಜ್ಯೂಸ್ ಗ್ಲಾಸನ್ನು ತೊಗೊಂಡು ಇದಕ್ಕೆ ಸಬ್ಜಾ ಸೀಡ್ಸನ್ನು ಹಾಕೋತಿದ್ದೀನಿ. ಇದು 1/2 hour ಆದರೂ ನೆನೆದಿರಬೇಕು ಅಂತಂದ್ರೆ ಒಂದು ಹದಕ್ಕೆ ಬರುತ್ತೆ ನಮಗೆ ಜ್ಯೂಸಿಗೆ ಅಂಥೇಳಿ. ಸೊ ನೀವು ಇದನ್ನು 1/2 hour ಆದರೂ ನೆನೆ ಹಾಕಿರಿ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಹಾಕೊಳ್ದೂ ಬಿಡ್ಬೋದು. ಇವಾಗ ಇದು ಸಬ್ಬಕ್ಕಿ ಕೂಡ 1/2 hour 1 hour ಆದರೂ ಇದು ನೆನೆದಿರಬೇಕು. ಎಷ್ಟಾಗುತ್ತೆ ಅಷ್ಟು ಇದನ್ನು ಜಾಸ್ತಿನೇ ನೆನೆಸ್ಬೇಕು. ಯಾಕಂತಂದ್ರೆ ಜಾಸ್ತಿ ನೆನೆದ್ರೆ ನಮ್ಗೆ ಕೆಳಗಡೆ ಕೂತ್ಕೊಳ್ಳಲ್ಲ, ಜ್ಯೂಸ್ ಕುಡಿಯುವಾಗ ಅದ್ರ ಜೊತೆನೇ ಬಂದುಬಿಡುತ್ತೆ. ಈಗ ಜಾಸ್ತಿ ನೆನೆಯಲಿಲ್ಲ ಅಂತಂದ್ರೆ ಅದು ಕೆಳಗಡೆ ಕೂತ್ಕೊಂಡು ಲಾಸ್ಟಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಇವಾಗ ನಾನು ಸ್ಟ್ರಾಬೆರಿ ಜೆಲ್ಲಿನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ತೋರಿಸ್ತೀನಿ ಅಂತ ಯಾವ ಥರ ಜೆಲ್ಲಿ ಮಾಡೋದು ಅಂಥೇಳಿ. ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ನೀರಾಗೇ ಇರಲಿ ಅಂಥೇಳಿ ಈ ಥರ ಮಾಡಿಕೊಂಡೆ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ, ಸ್ಟ್ರಾಬೆರಿ ಕಲರ್ ನೋಡಿರಿ ಅದು ಬರ್ತದೆ ಅಲ್ಲಿ. ಇದಕ್ಕೆ ನಿಮಗೆ ಸಪ್ರೇಟಾಗಿ ಹೊರಗಡೆ ನೀವು ತೊಗೋಬೋದು. ಒಂದು 30-40 ರೂಪೀಸ್ ಒಳಗೆ ನಿಮಗೆ ಸಿಕ್ಕಿಬಿಡುತ್ತೆ. ನೀವು ಅದನ್ನು ಮನೆಯೊಳಗೆ ಇಟ್ಕೊಂಡ್ರೆ ನೀವು ಎಷ್ಟು ಸಲ ಜ್ಯೂಸ್ ಮಾಡಿಕೊಂಡ್ರು ಅದನ್ನು ಮಿಕ್ಸ್ ಮಾಡ್ಕೋಬೋದು. ಆ ಥರ ನೀವು ಬೇಕಿದ್ರೆ ಇದಕ್ಕೆ ಶುಗರನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಅದು ಆಪ್ಷನಲ್. ಯಾಕಂತಂದ್ರೆ ಸ್ಟ್ರಾಬೆರಿ ಜೆಲ್ಲಿ ಒಳಗೆ ಆಲ್ರೆಡಿ ಶುಗರ್ ಇರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಬೇಕು ಅಂತಂದ್ರೆ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಅಥವಾ ನೀವು ಕ್ಲಸ್ಟರ್ ಪೌಡ್ರನ್ನ ಗ್ಯಾಸ್ ಮೇಲೆ ಕಾಯಿಸ್ತಿರ್ತಿರಲ್ಲ, ಆವಾಗಲೂ ಕೂಡ ಅದಕ್ಕೂ ಮಿಕ್ಸ್ ಮಾಡ್ಕೋಬೋದು. ನಾನು ಇವಾಗ ಫೈನಲಿ ಕ್ಲಸ್ಟರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರೋವಂಥ ಅದನ್ನು ಹಾಕೋತಿದ್ದೀನಿ. ನೋಡಿರಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂಥೇಳಿ. ಭಾಳ ಅಂದ್ರೆ ಭಾಳ ಚಲೋ ಇದು ಹೆಲ್ತಿಗೆ. ನೀವು ಮಾಡಿರಿ ಇದನ್ನು. ಆಮೇಲೆ ಒಂದು 1/2 hour ಆದರೂ ರೆಫ್ರಿಜರೇಟ್ ಮಾಡಬೇಕು. ಆಮೇಲೆ ಇದನ್ನು ಹೊರಗಡೆ ತೆಗೆದು ನಿಮ್ಗೆ ಇನ್ನೂ ಕೋಲ್ಡ್ ಜಾಸ್ತಿ ಬೇಕಿದ್ರೆ ನೀವು ಇದಕ್ಕೆ ಐಸ್ ಕ್ಯೂಬ್ ಜೊತೆ ಸೇರಿಸ್ಕೋಬೋದು. ನನಗೆ ಐಸ್ ಕ್ಯೂಬ್ ಯಾವುದೇ ಡ್ರಿಂಕ್ಸ್ ಇರಲಿ ನನಗೆ ಅದ್ರ ಜೊತೆ ಐಸ್ ಕ್ಯೂಬ್ ಹಾಕೊಂಡು ಕುಡಿಯೋಕೆ ಭಾಳ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಇದಕ್ಕೆ ಐಸ್ ಕ್ಯೂಬನ್ನು ಮಿಕ್ಸ್ ಮಾಡಿಕೊಂಡೆ. ನೋಡಿರಿ ಯಾವ ಥರ ಕಾಣುತ್ತೆ ಅಂಥೇಳಿ. ಇದನ್ನು ನೋಡೋಕೆ ಎಷ್ಟು ಚಂದ ಕಾಣುತ್ತೆ. ಇನ್ನು ಕುಡಿದ್ರಂತೂ ಅದು ಸ್ಟ್ರಾಬೆರಿ ಫ್ಲೇವರ್ ಕೂಡ ಬರುತ್ತೆ. ನೀವು ಇದ್ರ ಜೊತೆ ಮ್ಯಾಂಗೋ ಜೆಲ್ಲಿನೂ ಯೂಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇದ್ರೆ. ಇಲ್ಲ ನಿಮ್ಮ ಸ್ಟ್ರಾಬೆರಿ ಅಷ್ಟೇ ಅಂತಂದ್ರೆ ಸ್ಟ್ರಾಬೆರಿ ಕೂಡ ಅಷ್ಟೇ ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿ ಕುಡಿದ್ರೆ ಇದು ಹೆಲ್ತಿಗೂ ಭಾಳ ಒಳ್ಳೆಯದು. ಮತ್ತು ಸಬ್ಬಕ್ಕಿ ದೇಹಕ್ಕೆ ಭಾಳ ತಂಪು. ಸಬ್ಬಕ್ಕಿದು ಯಾವುದೇ ರೆಸಿಪಿ ಮಾಡಿದರೂ ಭಾಳ ಬೆಸ್ಟ್. ಆಮೇಲೆ ದೇಹಕ್ಕೆ ಭಾಳ ಒಳ್ಳೆಯದು. ನೋಡಿರಿ, ಇದೇ ಥರನ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು.